ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಹಿರಿಯೂರಿನಲ್ಲಿ ನಡೆದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿಮಾನಿಗಳ ವತಿಯಿಂದ ರವಿಚಂದ್ರನ್ ರವರ ಮಗನಾದ ವಿಕ್ರಮ್ ರವರ ಹುಟ್ಟುಹಬ್ಬವನ್ನು ಅನಾಥಾಶ್ರಮ ಹಾಗೂ ಬುದ್ಧಿಮಾಂದ್ಯ ಮಕ್ಕಳೊಂದಿಗೆ ಆಚರಿಸಿಕೊಂಡ ರವಿಚಂದ್ರನ್ ಅಭಿಮಾನಿಗಳು. ವಿಕ್ರಮ್ ರವರು 106 ವರ್ಷ ಬಾಳಬೇಕು ಎಂದು ರವಿಚಂದ್ರನ್ ಫ್ಯಾಮಿಲಿ ಇನ್ನೂ ಅತಿ ಹೆಚ್ಚಿನ 106 ಸಿನಿಮಾಗಳು ತೆಗೆಯಬೇಕು ಎಂದು ಆಶಯಿಸಿ ಸಂಭ್ರಮಿಸಿದರು. ಎಲ್ಲ ನಮಸ್ಕಾರ ಹೇಳಿ. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಇವತ್ತು ಹಿರಿಯೂರಲ್ಲಿ ಏನು ರವಿಚಂದ್ರನ್ ಅಭಿಮಾನಿಗಳು ಇವತ್ತು ರವಿಚಂದ್ರನ್ ಅವರ ಮಗ ವಿಕ್ರಮ್ ರವರ ಜನ್ಮದಿನದ ಆಚರಿಸ್ತಾ ಇದ್ದಾರೆ. ಇವತ್ತು ಅಭಿಮಾನಿಗಳು ಯಾವ ರೀತಿ ಆಚರಿಸ್ತಾ ಇದ್ದಾರೆ, ಏನು ಬುದ್ಧಿಮಾಂದ್ಯ ಮಕ್ಕಳ ಮತ್ತೆ ಇಲ್ಲಿ ಅನಾಥ ಮಕ್ಕಳ ಒಂದು ಅವರ ಸಂತೃಪ್ತಿ ಪಡಿಸಿ ಇವತ್ತು ಬರ್ತ್ಡೇಯನ್ನು ಆಚರಿಸ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ ಬನ್ನಿ, ಇಲ್ಲಿ ಯಾರು ಬಂದಿದ್ದಾರೆ, ಆಚರಣೆ ಯಾರು ಮಾಡ್ತಾರೆ ಅವ್ರನ್ನೂ ಒಂದು ಭೇಟಿ ಮಾಡಿ ಅಭಿಮಾನಿಗಳು ಏನು ಹೇಳ್ತಾರೆ ಕೇಳೋಣ. ಬನ್ನಿ ವೀಕ್ಷಕರೇ. ಸರ್, ನಮ್ಮ ಕ್ರೇಜಿ ಸ್ಟಾರ್ ಅಭಿಮಾನಿ ನಾವು. ಎರಡನೇ ಮಗ ವಿಕ್ರಮ್ ರವಿಚಂದ್ರನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಆಶ್ರಮಕ್ಕೆ ಬಂದು ಮಕ್ಕಳಿಗೆಲ್ಲ ಊಟ ಕೊಟ್ಟು ಅವರ ಬರ್ಡೇ ಮಾಡ್ತಾ ಇದ್ದೀವಿ. ಅವರಿಗೆ ಆರೋಗ್ಯ, ಐಶ್ವರ್ಯ, ಇನ್ನು ಹೆಚ್ಚಿನ ಚಿತ್ರಗಳಲ್ಲಿ ಅವಕಾಶ ಸಿಗಲಿ ಅಂತ ಹೇಳ್ತಾ ನಾವು ಅಭಿಮಾನಿಗಳು ಹಾರೈಸ್ತೀವಿ ಸರ್. ಅವ್ರಿಗೆ ವಿಕ್ಕಿ ಬಾಸ್ಗೆ ಜನ್ಮದಿನದ ಶುಭಾಶಯಗಳು. ಅವ್ರಿಂದ 100 ವರ್ಷ ಚೆನ್ನಾಗಿರಲಿ, 106 ಫಿಲಮ್ಗಳು ತೆಗಿಲಿ. ಇಂಥ ಆಶ್ರಮಗಳಿಗೆ ನಾವು ಅಭಿಮಾನಿಗಳು ಯಾವಾಗ್ಲೂ ಅವ್ರಿಗೆ ಎನ್ಕರೇಜ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್. ಹ್ಯಾಪಿ ಬರ್ಡೇ ಸರ್. ನಾಗಭೂಷಣ್ ಮಧುಗಿರಿ ಸರ್. ತಮ್ಮ ಹೆಸರು ಸರ್? ಸರ್ ನಾಗರಾಜ್ ಅಂತ. ನಮ್ಮೂರು ಬಗ್ನಾಡು. ನಾನು ಬಗ್ನಾಡು ಇರೋದು ಹಿರೂರಲ್ಲಿ. ಬಾಸ್ ಕ್ರೇಜ್ ಸ್ಟಾರ್ ಅಭಿಮಾನಿ, ಅಪ್ಪಟ ಅಭಿಮಾನಿ. ನಾನು ಅಪ್ಪಟ ಅಭಿಮಾನಿ. ಸುಮಾರು ವರ್ಷದಿಂದ ನಾನು ಎಲ್ಲ ಮುಂದೊಳತಿ ಮಾಡ್ಕೊಂಡು ನಾನೇ ಮುಂದ್ಬಿದ್ದು ಇದು ಮಾಡ್ತಿದ್ದೀನಿ. ಆದರೆ ನಮ್ಮ VKR ಕ್ರೇಜ್ ಸ್ಟಾರ್ ಅಭಿಮಾನಿ ಮಗನಾದ ಬರ್ತಡೇದು ನಾವು ಪ್ರತಿ ವರ್ಷನೂ ನಾವು ಮಾಡ್ಕೊಂಬರ್ತಾ ಇದ್ದೀವಿ. ಪ್ರತಿ ಮುಂದೂ ಮಾಡ್ಕೊಂಬರ್ತಾ ಇರ್ತೀನಿ. ನಾವು ಇರೋವರೆಗೆ ಯಾವಾಗಲೂ ಅವರಿಗೆ ಅಭಿಮಾನಿಯಾಗಿ ಇರ್ತೀವಿ. ಈ ಮುಂದೆ ಏನಂದರೆ ಒಳ್ಳೊಳ್ಳೆ ಫಿಲಮ್ ಬಂದು ನಮಗೊಂದು ಖುಷಿ ಅನ್ನೋದು ತರಬೇಕು. ಅವರು ಯಾಕೆ ಭಾರಿ ಲೇಟ್ ಮಾಡ್ತಿದ್ದಾರೆ. ಈಗ ನಮ್ಗೇನಂದ್ರೆ ಅವ್ರದ್ದೇ ಒಂದು ಪಿಕ್ಚರ್ ಬ್ಯಾನರಲ್ಲಿ ಬಂದರೆ ನಮ್ಮಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಅದೊಂದು ನಮ್ಗೆ ಇದೆ. ಆದರೆ ಅವ್ರು ಏನೇ ಒಂದು ಇದು ಮಾಡಿದ್ರೆ ಅವ್ರು ಯಾವತ್ತೂ ನಾವು ಅವ್ರ ಅಪ್ಪಟ ಅಭಿಮಾನಿ ಚಿರಋಣಿಯಾಗಿರ್ತೀವಿ ನಾವು ಯಾವಾಗ್ಲೂ. ಅದು ಒಂದು ಇದು ಮಾಡ್ಕೊಂಡು ಹೋಗ್ತೀವಿ. ಜೈ ವಿಕಿ ಬಾಸ್, ಜೈ. ಇದು ಹ್ಯಾಪಿ ಬರ್ತ್ಡೇ. ನಮಸ್ತೆ, ಶಂಕರ್ ಭಾಗವತ್ ಅಂತೇಳಿ. ಕನ್ನಡದ ಕನಸುಗಾರ ವಿ ರವಿಚಂದ್ರನ್ ರವರ ದ್ವಿತೀಯ ಪುತ್ರ ವಿಕ್ರಮ್ ರವಿಚಂದ್ರನ್, ನಮ್ಮ ಪ್ರೀತಿಯ ವಿಕ್ಕಿ ಬಾಸ್ ಅವರ 35ನೇ ವರ್ಷದ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬನ ನಮ್ಮ ಹಿರಿಯೂರಿನ ಬುದ್ಧಿಮಾಂದ್ಯ ಮಕ್ಕಳ ಜೊತೆಗೆ ಆಚರಣೆ ಮಾಡ್ತಿರೋದು ನಮಗೆ ಖುಷಿ ತರ್ತಾ ಇದೆ. ಹಾಗಾಗಿ ನಮ್ಮ ಬಾಸ್ನ ಮುದೋಳ್ ಚಿತ್ರ ಆದಷ್ಟು ಬೇಗ ಬಿಡುಗಡೆಯಾಗಿ ಯಶಸ್ವಿಯಾಗಲಿ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಅವರು ವರ್ಷಕ್ಕೆ 2-3 ಫಿಲಮ್ ಮಾಡಿ ಬೇಗ ಅಟ್ಲೀಸ್ಟ್ ಅವರು ಒಂದು ಯಶಸ್ಸು ಗಳಿಸಲಿ ಅಂತ ನಮ್ದೊಂದು ಆಸೆ. ಯಾಕಂದ್ರೆ ಲೇಟ್ ಆಗೋದು ಬೇಡ. ಪ್ರತಿ ಸರಿ ಈಗ ನೆಕ್ಸ್ಟ್ ಮಂತ್ ಅಂತ ಹೇಳ್ಕೊಂತ ಕುತ್ಕೊಂಡಾಗ್ತಾ ಇದೆ. ದಯಮಾಡಿ ಮುದೋಳ್ ಬೇಗ ರಿಲೀಸ್ ಆಗಲಿ. ಅದಾದ್ಮೇಲೆ ಬೇರೆ ಫಿಲಮ್ಗಳು ಬೇಗ ಅನೌನ್ಸ್ಮೆಂಟ್ ಆಗಲಿ. ಹಾಗೆ ಅವ್ರಿಗೆ ದೇವರು ಆರೋಗ್ಯ ಮತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ ತಾಯಿ ಭುವನೇಶ್ವರಿಗೆ. ಮತ್ತೊಮ್ಮೆ ನಮ್ಮ ವಿಕ್ಕಿ ಬಾಸ್ ಅವರಿಗೆ 35 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ನಮ್ಮ ಕ್ರೇಜ್ ಸ್ಟಾರ್ ರವಿಚಂದ್ರನ್ ಅವರು ಸಹ ಬೇಗ ಹೆಚ್ಚು ಫಿಲಮ್ಗಳನ್ನ ಮಾಡಿ ಹೊಸ ಒಂದು ರೀತಿಯಲ್ಲಿ ಫಿಲಮ್ಗಳು ಬರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾರೆ ಸರ್. ಇವತ್ತಿನ ವಿದ್ಯಮಾನಗಳಲ್ಲಿ ಬರ್ತಡೇ ಅಂತಂದ್ರೆ ಬೀದಿಗಳಲ್ಲಿ ನಿಂತ್ಕೊಂಡು ಆ ಬೈಕ್ಗಳ ಮೇಲೆ ಇಟ್ಕೊಂಡು ಕೇಕ್ನ ಹೆಂಗ್ ಬೇಕೋ ಹಂಗ ಸರ್ಕಲಲ್ಲಿ ವಿಕೃತವಾಗಿ ಒಂಥರ ನೋಡೋರಿಗೆ ಅಸಹ್ಯವಾಗೋ ರೀತಿ ಕೆಲವರು ಬರ್ತಡೇ ಆಚರಿಸ್ಕೊಂತಾ ಇರ್ತಾರೆ. ಇವತ್ತು ಬುದ್ಧಿಮಾಂದ್ಯ ಮಕ್ಕಳನ್ನ ಖಂಡಿತ ಅವರಿಗೆ ಸಂತೃಪ್ತಿಯಾಗಿ ಊಟ ಬಡಿಸಿ ಉಣಬಡಿಸಿ ಇವತ್ತು ಆಚರಿಸ್ತಾ ಇದ್ದೀರಾ. ಈ ವಿಚಾರವಾಗಿ ಏನು ಹೇಳ್ತಾ ಇದ್ದೀರಿ?
ಸರ್ ಮುಂಚೆ ಹೇಳ್ತಾ ಇತ್ತು, ಈಗ ಏನಂದ್ರೆ ಈಗ ಯಾರು ಏನು ಇಲ್ಲಪ್ಪ ಅಂತ ಏನಂದ್ರೆ ನಾವು ಇದೆಲ್ಲ ಮಾಡಕ್ ಕಾರಣನ ನಮ್ಮ ವಿಕ್ಕಿ ಬಾಸ್ ಏನು ಹೇಳ್ತಿದಾರೆ ಅಂದ್ರೆ ಪ್ರತಿ ವರ್ಷ ನನ್ನ ಹತ್ರ ಇಲ್ಲಿ ಕೇಕ್ ಆಗ್ಲಿ ಏನಾಗ್ಲಿ ತರಬೇಡಪ್ಪ, ನಿಮ್ಮ ಊರಲ್ಲಿ ಅನಾಥಾಶ್ರಮಗಳು ಪ್ರತಿಯೊಂದು ವೃದ್ಧಾಶ್ರಮಗಳು ಎಲ್ಲೆಲ್ಲಿದಾವೆ ಅಲ್ಲಿ ಮಾಡ್ಕೊಂಡು ಹೋಗ್ರಿ, ನನ್ನನ್ನು ಇಲ್ಲಿ ಮಾತ್ರ ಯಾರೇ ದಯವಿಟ್ಟು ಏನು ಇದು ಮಾಡಕ್ ಹೋಗ್ಬೇಡ್ರಿ, ಪ್ರತಿ ನಿಮ್ಮೂರಲ್ಲಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ರಿ. ಬಟ್ ಅನಾಥಾಶ್ರಮಗಳಲ್ಲಿ ಪ್ರತಿಯೊಂದು ಸೌಲಭ್ಯ ನಿಮಗೆ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ದಾರೆ. ಅವರಿದ್ದಲ್ಲೇ ನಾವೆಲ್ಲ ಮುಂದೆ ಸಾಕ್ತಾ ಇರೋದು. ನಾಗೇಶ್ ಅಂತ. ಇಶ್ಯೂ ಹ್ಯಾಪಿ ವಿಕ್ರಮ್ ರವಿಚಂದ್ರನ್ ಬರ್ತ್ಡೇ ಶುಭಾಶಯಗಳು. ಥ್ಯಾಂಕ್ ಯು ಸರ್. ನಮ್ಮ ವಿಕ್ಕಿ ಬಾಸ್ ಬರ್ಡೇಗೆ ನೀವು ಆಗಮಿಸಿ ನಮಗೋಸ್ಕರ ವೆಯ್ಟ್ ಮಾಡಿ, ಇದು ತುಂಬ ಖುಷಿ ಆಯಿತು ನಮಗೆ ನೀವು ಬಂದಿತ್ತು. ನಿಮಗೂ ಕೂಡ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿಮಾನಿಗಳ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಅರ್ಪಿಸ್ತೀನಿ ಸರ್. ಇದು ವೀಕ್ಷಕರೇ, ಇವತ್ತು ಏನು ರವಿಚಂದ್ರ ಅಭಿಮಾನಿಗಳು ಇವತ್ತು ಹಿರಿಯೂರಿನಲ್ಲಿ ಸುಮಾರು ನಾವು ನೋಡಿದಾಗಿಂದನೂ ಶಂಕರ್ ಭಾಗವತ್ ಅವರು ಒಂದು 30ರಿಂದ 35 ರವಿಚಂದ್ರನ್ ಅವರು ಫೀಲ್ಡಲ್ಲಿ ಯಾವಾಗ ಬಂದ್ರು ಅಲ್ಲಿಂದನೂ ಕೂಡ ಅವ್ರನ್ನ ಯಾವತ್ತೂ ನೆನೆಸ್ಕೊಂಡು ಅವ್ರದೇ ಆದಂಥ ಅಭಿಮಾನ ಉಳಿಸ್ಕೊಂಡು ಒಳ್ಳೆ ರೀತಿಲಿ ಬರ್ತಡೇನ ಆಚರಿಸ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತ ಅದು ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಷಣಗಳಂತ ತಿಳ್ಕೊಬೋದು. ವೀಕ್ಷಕರೇ, ಏನೇ ಮಾಡಿದ್ರು ಕೂಡ ಜನಕ್ಕೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ನಾವೇನೇ ಮಾಡಿದ್ರು ಕೂಡ ಅದು ಸಹಕಾರ ಆಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅದೇ ರೀತಿ ಇವತ್ತು ರವಿಚಂದ್ರನ್ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಖಂಡಿತ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗುತ್ತೆ. ವೀಕ್ಷಕರೇ, ನಮಸ್ಕಾರ.